ಪಟ್ಟಣದ ಬಳೆಪೇಟೆಯಲ್ಲಿರುವ ಸವಿತ ಸಮಾಜದ ಸಮುದಾಯ ಭವನದ ಮುಂದುವರೆದ ಕಾಮಗಾರಿಗೆ ಶಾಸಕ ಎಆರ್ ಕೃಷ್ಣಮೂರ್ತಿ ಭೂಮಿಪೂಜೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಪಟ್ಟಣದಲ್ಲಿರುವ ಸವಿತ ಸಮಾಜದ ಸಮುದಾಯ ಭವನದ ಮುಂದುವರೆದ ಕಾಮಗಾರಿಗಾಗಿ ಹಿಂದುಳಿದ ವರ್ಗಗಳ ಇಲಾಖೆಯಿಂದ 10 ಲಕ್ಷ ರೂಪಾಯಿಗಳ ಅನುದಾನವನ್ನು ನೀಡಲಾಗಿದೆ. ಈ ಅನುದಾನದಲ್ಲಿ ಸವಿತ ಸಮಾಜದ ಸಮುದಾಯ ಭವನ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಸವಿತ ಸಮಾಜದ ಅಧ್ಯಕ್ಷ ಮತ್ತು ಪಟ್ಟಣ ಪಂಚಾಯಿತಿ ಸದಸ್ಯ ಶ್ರೀಕಂಠಸ್ವಾಮಿ ಮಾತನಾಡಿ, ಸವಿತ ಸಮಾಜ ಹಿಂದುಳಿದ ಸಮಾಜವಾಗಿದ್ದು, ಶಾಸಕ ಕೃಷ್ಣಮೂರ್ತಿ ಅವರು ಸವಿತ ಸಮಾಜಕ್ಕೆ ಹೆಚ್ಚುವರಿಯಾಗಿ 10 ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆಗೊಳಿಸಿದ್ದಾರೆ. ಶಾಸಕರಿಗೆ ಸವಿತ ಸಮಾಜದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆಂದು ತಿಳಿಸಿದರು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮೀ ಮಲ್ಲು ಮಾತನಾಡಿ, ಪಟ್ಟಣ ಪಂಚಾಯಿತಿ ವತಿಯಿಂದ ಸವಿತ ಸಮಾಜದ ಸಮುದಾಯ ಭವನಕ್ಕೆ ಅನುದಾನವನ್ನು ಮುಂಬರುವ ದಿನಗಳಲ್ಲಿ ನೀಡಲಾಗುವುದೆಂದು ಆಶ್ವಾಸನೆ ನೀಡಿದರು. ಈ ವೇಳೆ ಪಟ್ಟಣ ಪಂಚಾಯಿತಿ ಸದಸ್ಯರಾದ ರಂಗನಾಥ್, ಮುನಾವರ್ ಬೇಗ್, ಲಿಂಗರಾಜು ಮೂರ್ತಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಯೋಗೇಶ್, ಬಿಆರ್ಟಿ ದೇವಸ್ಥಾನ ಸಮಿತಿ ಅಧ್ಯಕ್ಷ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕ್ಷೇತ್ರದ ಜನತೆ ಇಷ್ಟು ಎತ್ತರಕ್ಕೆ ನನ್ನನ್ನು ಗೆಲ್ಲಿಸ್ಕೊಳ್ತಾರೆ. ಮಾಧ್ಯಮ ಸ್ನೇಹಿತರು ನಾನು ಕೇಳ್ತಾ ಮಾಧ್ಯಮ ಸ್ನೇಹಿತರು ನಿಮಗೆ ಗೆಲುವು ಆಗುತ್ತಾದ ಪ್ರಶ್ನೆನೇ ಹುಟ್ಟಿದ್ದು. ಯಾಕಂದರೆ ಸತತ ಸೋಲಿನಿಂದ ನಾನು ಕೂಡಿದ್ದನು. ಗೆಲ್ಲೋದಾದ್ರೆ ಎಷ್ಟು ಮಾತಾಡೋದ್ರಲ್ಲಿ ಗೆಲ್ತೀರ ಆಗ್ತದೆ. ನಾನು ಅವರು ಮಾಧ್ಯಮ ಸ್ನೇಹಿತರಿಗೆ 63 ಮತಗಳನ್ನು ಕೊಟ್ಟು 59,519 ಮತಗಳ ಅಂತರದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳ ಅಧಿಕಾರ ವಹಿಸಿದ ಮೇಲೆ ಏನು 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸುವಂತ ಹೇಳಿದ್ರು, ಅದನ್ನು ಚಾಚು ತಪ್ಪದೆ 5 ಗ್ಯಾರಂಟಿಗಳನ್ನು ಹಂತವಾಗಿ ಜಾರಿಗೊಳಿಸಿ ಇವತ್ತು ನಮ್ಮ ಗ್ರಾಮೀಣ ಪ್ರದೇಶ ವಾಸ ಮಾಡ್ತಕ್ಕಂಥ ರೈತಾಪಿ ವರ್ಗದ ಜನ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಮಾಡ್ತಾರೆ. 5 ಗ್ಯಾರಂಟಿ ಯೋಜನೆಯನ್ನು ಜಾರಿಗೊಳಿಸದೆ ಸರ್ಕಾರ ನಡೆಯುತ್ತಾ